ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮೊಳಗೊಬ್ಬ ಇವತ್ತು ಯುವ ನಿಧಿ ಫಲಾನುಭವಿಗಳಿಗೇನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ, ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡೋದಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವರು ಕೇಳಿರ್ತಕ್ಕಂಥ ಎಲ್ಲ ಕಮೆಂಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇರುತ್ತೆ. ಏನು ಪ್ರಶ್ನೆಗಳನ್ನು ಕೇಳಿದರೆ ಜೂನ್ ತಿಂಗಳ ಅಮೌಂಟ್ ಬಂದಿದೆ, ಜುಲೈ ತಿಂಗಳ ಅಮೌಂಟ್ ಬಂದಿಲ್ಲ, ರಿಜೆಕ್ಟೆಡ್ ಬೈ DDO ಅಂತ ಬಂದಿದೆ, ಮತ್ತು ಜುಲೈ ತಿಂಗಳ ಅಮೌಂಟ್ ಬಂದಿದೆ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಅಥವಾ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ, ಮತ್ತು 180 ಡೇಸ್ ಕಂಪ್ಲೀಟ್ ಆಗಿಲ್ಲ, ಮತ್ತು ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಬರ್ತಾ ಇಲ್ಲ. ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಇದರಲ್ಲಿ ಕೆಲವೊಂದಿಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ಕಮೆಂಟ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಕಮೆಂಟ್ಗಳಿಗೆ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯೂನಿವರ್ಸ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಸ್ನೇಹಿತರೆ, ನೋಡಿ, ಈಗೇನಿದೆಯಲ್ಲ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೆ ತಂದಾಗ, ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತಲ್ಲ, ಆ ಜಾರಿಗೆ ತಂದಾಗ ಎಲ್ಲರೂ ಅರ್ಜಿಗಳನ್ನು ಹಾಕಿದ್ರು, ಎಲ್ಲ ಅರ್ಜಿಗಳು ಕೂಡ ಸಕ್ಸಸ್ ಆಗಿದ್ದು. ಆದರೆ ಈಗ ಆ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಯುವ ನಿಧಿ ಆಗಿರ್ಬೋದು, ಈಗ ನಮ್ಮ ಯುವ ನಿಧಿ ಫಲಾನುಭವಿಗಳಿದೆಯಲ್ಲ, ನಮಗೊಂದೇ ಈ ಸಮಸ್ಯೆ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಇದೇ ಸಮಸ್ಯೆ ಬರ್ತಾ ಇದೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಇದೇ ಸಮಸ್ಯೆ ಬರ್ತಾ ಇದೆ. ಯಾಕೆ ಸಮಸ್ಯೆ ಬರ್ತಾ ಇದೆ ಅಂದರೆ, ಅರ್ಹತೆ ಇಲ್ಲದೆ ಇರೋರೆಲ್ಲರೂ ಅರ್ಜಿ ಹಾಕಿದ್ರು, ಅರ್ಹತೆ ಇಲ್ಲದೆ ಇರೋರಿಗೆ ಇನ್ನು ಮುಂದೆ ರಿಜೆಕ್ಟ್ ಆಗುತ್ತೆ. ಯುವ ನಿಧಿ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಹೈಯರ್ ಎಜುಕೇಷನ್ ಮಾಡಿದವರು ಕೂಡ ಅರ್ಜಿ ಹಾಕಿದ್ರು, ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾಯಿದ್ರು, ಇಂಥವ್ರಿಗೆ ಇನ್ನು ಮುಂದೆ ಯುವ ನಿಧಿ ಹಣ ಬರೋದಿಲ್ಲ ಒಂದು. ಮತ್ತು ಜಾಬಲ್ಲಿ ಇದ್ದರೂ ಕೂಡ ಯುವ ನಿಧಿ ಹಣವನ್ನು ತೊಗೊತಾ ಇದ್ದರು, ಇಂಥವ್ರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ. ಇನ್ನು ಕೆಲವೊಬ್ಬರ ಕಮೆಂಟನ್ನು ಆಧಾರ್ ಸೀಡ್ಸ್ ಅಂತ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದರೆ, ಇದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಈ ಕಾರಣದಿಂದ ಸ್ನೇಹಿತರೆ, ಕೆಲವೊಂದು ಅಕೌಂಟ್ಗಳನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಆ ರೀತಿ ಸ್ಯಾಂಕ್ಷನ್ ರಿಜೆಕ್ಟೆಡ್ ಬೈ DDO, ಸ್ಯಾಂಕ್ಷನ್ ಅಮೌಂಟ್ ಕ್ಯಾನ್ಸಲ್ಡ್ ಅಂತೇಳಿ ತೋರಿಸ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕಮೆಂಟ್ಗಳ ಕಡೆ ಹೋಗೋಣ. ಕಮೆಂಟ್ ಏನು ಅನ್ನೋದನ್ನು ಒಂದೊಂದಾಗಿ ನಿಮ್ಗೆ ಓದ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಆ ವಿಡಿಯೋಗೆ ಆ ಕಮೆಂಟ್ಗಳಿಗೆ ಉತ್ತರ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇ ಕಮೆಂಟ್ ಏನಿದೆ ನೋಡಿ, ಸರ್, ಮೇ ಜೂನ್ ಅಮೌಂಟ್ ಕ್ರೆಡಿಟೆಡ್ ಬಟ್ ಜುಲೈ ಅಮೌಂಟ್ DBT ಪುಶ್ಡ್ ಪೆಂಡಿಂಗ್ ಆಗಸ್ಟ್ ಮಂತ್ ಕಂಪ್ಲೀಟ್ 180 ಡೇಸ್, ಈಸ್ ದೇರ್ ಎನಿ ಇಶ್ಯೂ? ಈ ರೀತಿ ಬರ್ತಾ ಇದೆ. 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಬರುತ್ತೆ. ಇನ್ನೂ 1-2 ಅಥವಾ 1 ವೀಕ್ ಆಗ್ಬೋದು, 1-2-3 ದಿನ ಲೇಟ್ ಆಗ್ಬೋದು. ಬಟ್ ಅರ್ಜಿ ರಿಜೆಕ್ಟ್ ಆಗಿಲ್ಲ, ಯಾವುದೇ ತೊಂದರೆ ಇಲ್ಲ. ಬಟ್ DBT ಪುಶ್ಡ್ ಅಂತ ತೋರಿಸ್ತಾ ಇದೆ ಅಂದ್ರಲ್ಲ, ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮಗೆ 3000 ಅಮೌಂಟ್, ಜುಲೈ ಅಮೌಂಟ್ ಬರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇನ್ನೊಂದು ಕಮೆಂಟ್, ಜೂನ್ ಅಮೌಂಟ್ ಕ್ರೆಡಿಟೆಡ್ ಆಗಿಲ್ಲ ಬಟ್ ಜುಲೈ ಅಮೌಂಟ್ ಕ್ರೆಡಿಟ್ ಆಗಿದೆ, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಗಿದೆ. ತಲೆ ಕೆಡಿಸ್ಕೋಬೇಡಿ, ಜುಲೈ ಅಮೌಂಟ್ ಅಷ್ಟೇ ಬಂದಿಲ್ಲ, ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿದ್ದೀರಾ, ಜೂನ್ ಅಮೌಂಟೂ ಬಂದಿದೆ. ಅಂದರೆ ಜುಲೈ ಅಮೌಂಟು 1ನೇ ತಾರೀಕಿಂದ, ಏನು ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಿಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದೇನು ಸ್ನೇಹಿತರಂದರೆ, ಯುವ ನಿಧಿ ಅಧಿಕಾರಿಗಳಿಗೆ 5-6 ನಂಬರನ್ನು ತೊಗೊಂಡು ಫೋನ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ಗಳಿದೆಯಲ್ಲ, ಇವುಗಳಿಗೆ ಉತ್ತರವನ್ನು ತಿಳ್ಕೊಂಡು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಕಮೆಂಟಿಗೆ ಬನ್ನಿ. ಒಂದು ಮೇ ಮಂತು ಡ್ಯೂ ಇನ್ಯಾಕ್ಟಿವ್ ಆಧಾರ್ ಅಂತ ಬರ್ತಾ ಇದೆ, ಆ್ಯಂಡ್ ಜೂನ್ ಜುಲೈ ಅಮೌಂಟು ತೋರಿಸ್ತಾ ಇದೆ, ಆಧಾರ್ ಲಿಂಕ್ ಮಾಡಿಸಿದ್ರು ಹೀಗೆ ತೋರಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಆಧಾರ್ಸ್ ಇನ್ಯಾಕ್ಟಿವ್ ಆಧಾರ್ ಅಂತ ತೋರಿಸ್ತಾ ಇದೆಯಲ್ಲ, ಆಧಾರ್ ಲಿಂಕ್ ಯಾವುದಕ್ಕೆ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಆಧಾರ್ ಸೀಡ್ಸ್ ಅಂತ ಏನಾದರೂ ಬಂದಿದ್ದರೆ, ಇನ್ಯಾಕ್ಟಿವ್ ಆಧಾರ್ ನಂಬರ್ ಅಂತ ಏನಾದರೂ ತೋರಿಸಿದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿಸ್ಕೊಂಡು ಬನ್ನಿ, ಆವಾಗ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ನೀವು ಮೊದಲು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ, ಆಮೇಲೆ ನೀವೇನಾದರೂ ತಲೆ ಕೆಡಿಸ್ಕೊಂತ ಬ್ಯಾಂಕು ಅಲ್ದಾಡೋದಕ್ಕೆ ಹೋಗಿ ಇನ್ನೂ 2 ದಿನ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಬಾಕಿ ಇದೆ, ಅದಕ್ಕೋಸ್ಕರ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ ಆಮೇಲೆ ನೀವು ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡನ್ನು ಅಕೌಂಟ್ ನಂಬರ್ಗೆ ಲಿಂಕ್ ಮಾಡಿಸಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು, ಸರ್ 3000 ಅಮೌಂಟ್ ಕ್ರೆಡಿಟ್ ಆಗಿದೆ, ಜೂನ್ ತಿಂಗಳ ಸ್ಟೇಟಸ್ ಅಮೌಂಟ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ, ಜುಲೈ DBT ಪುಶ್ಡ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿದರೆ, ನೋಡಿ ಇನ್ನೊಂದು ಇದರಲ್ಲಿ ಜೂನ್ ತಿಂಗಳ ಸ್ಟೇಟಸ್ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಈಗೇನು ಸ್ಯಾಂಕ್ಷನ್ ಕ್ಯಾನ್ಸಲ್ ರಿಜೆಕ್ಟೆಡ್ ಬೈ DDO ಅಂತ ಏನು ತೋರಿಸ್ತಾ ಇದೆಯಲ್ಲ, ಇವರು ಈ ಸಮಸ್ಯೆ ಬಂದಿರತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ಹೈಯರ್ ಎಜುಕೇಷನ್ ಮಾಡಿರ್ತೀರ ಒಂದು, ಇಲ್ಲ ಜಾಬ್ ಅಲ್ಲಿ ಇರ್ತೀರ, ಈ ಕಾರಣಕ್ಕೆ ಈ ರೀತಿ ಬಂದಿರುತ್ತೆ ಸ್ನೇಹಿತ. ಮತ್ತು ಅದರ ಜೊತೆಗೆ ಈ ರೀತಿ ಏನಾದರೂ ಇದ್ದರೆ ಇದರ ಬಗ್ಗೆ ಮರೆತುಬಿಡಿ,
ಒಂದು ಇಲ್ಲರಿ ಈ ರೀತಿ ನಾನೇನು ಹೈಯರ್ ಎಜುಕೇಷನಲ್ಲೂ ಇಲ್ಲ, ಜಾಬು ಮಾಡ್ತಿಲ್ಲ, ಆದರೂ ಈ ರೀತಿ ಬಂದಿದೆ ಅಂದರೆ ಕೆಲವೊಂದು ಅಕೌಂಟ್ಗಳನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ 15 ಡೇಸ್ ಅಂತೇಳಿ. ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕುಗಳು ಅಬ್ಸರ್ವೇಷನಲ್ಲಿ ಇಡ್ತಾರೆ. ನೀವು ಹೈಯರ್ ಎಜುಕೇಷನ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಸ್ಯಾಂಕ್ಷನ್ ಅಥವಾ ಸಕ್ಸಸ್ಫುಲ್ ಅಂತೇಳಿ ತೋರಿಸುತ್ತೆ. ಅಬ್ಸರ್ವೇಷನ್ ಕ್ಲಿಯರ್ ಆದ ತಕ್ಷಣ ಇವನಿದೆ ಹಣ ಬರುತ್ತೋ ಇಲ್ಲೋ ಅನ್ನೋದನ್ನು ನಿಮಗೇನಾದ್ರು ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಮತ್ತು ಅಲ್ಲಿ ಈ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದ್ದರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದ ಇವನಿದೆ ಹಣ ಬರುತ್ತೆ. ಅಲ್ಲಿ ನೋಡ್ತೀನಿ ಅಣ್ಣ ಅಕೌಂಟ್ ನಾಟ್ ಸೀಡ್ಸ್ ಅಂತ ಬರ್ತಾ ಇದೆ, ಆಧಾರ್ಗೆ ಲಿಂಕ್ ಇದೆ, ಆದರೂ ಆಧಾರ್ ಹೀಗೆ ಬರ್ತಾ ಇದೆ, ಯಾಕೆ ಈ ರೀತಿ ಬರ್ತಾ ಇದೆ ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ನಿಮಗೆ ಆಗಲೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಆಗಸ್ಟ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಮೊದಲು ಮಾಡಿಸ್ಕೊಳ್ಳಿ, ಆಮೇಲೆ ನೋಡೋಣ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್, ಯಾಕೆಂದರೆ ಒಂದೇ ಬಾರಿ ಹೋದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗೋಂಗಿಲ್ಲ. ಬ್ಯಾಂಕಲ್ಲಿ ಕೆಲವೊಂದು ವಿಷಯಗಳನ್ನ ಪೆಂಡಿಂಗಲ್ಲಿ ಇಡ್ತಾರೆ. ಸ್ವಲ್ಪ ಅಬ್ಸರ್ವೇಷನಲ್ಲಿ ನೋಡಿ ಆಧಾರ್ ಕಾರ್ಡನ್ನು ಈ ರೀತಿ ಸಮಸ್ಯೆ ಇದೆ, ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಅಂತ ಹೇಳಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ. ಹಾಸನದಿಂದ ಒಬ್ಬರು ದೀಪ್ತಿ HR ಅಂತೇಳಿ ಹಾಸನ ರಿಜೆಕ್ಟೆಡ್ ಬೈ DDO. ಅದೇ ರೀತಿ ಅವ್ರಿಗೇನಾದ್ರು ಹೈಯರ್ ಎಜುಕೇಷನ್ ಇವ್ರು ನನಗೆ ನೋಡಿದ್ರೆ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಈ ರೀತಿ ಮೆಸೇಜ್ ಬಂದಿದೆ ಅನಿಸುತ್ತೆ ಸ್ನೇಹಿತರೆ. ನಿಮ್ಮ ಎಲ್ಲ ಕಮೆಂಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಮತ್ತು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಏನು ಯುವನಿಧಿ ಪೋರ್ಟಲಲ್ಲಿ ಏನಿದೆಯಲ್ಲ ಎಲ್ಲ ಅಕೌಂಟ್ಗಳನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಇನ್ನು ನನಗೇನೆಲ್ಲ ಸಕ್ಸಸ್ ತೋರಿಸ್ತಾ ಇದೆ ಅಂತೇಳಿ ಖುಷಿಯಾಗಬೇಡಿ, ನಿಮಗೂ ಕೂಡ ಇಂದಲ್ಲ ನಾಳೆ ಸ್ಟೇಟಸಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಹೈಯರ್ ಎಜುಕೇಷನ್ ಕಂಟಿನ್ಯೂವಸಲ್ಲಿದ್ದರೆ ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ ಬೈ DDO ಅಂತ ತೋರಿಸುತ್ತೆ. DBD ಪುಷ್ಡ್ ಅಂತ ಇದ್ದರೆ 180 ಡೇಸ್ ಕಂಪ್ಲೀಟ್ ಅಂತ ಇದ್ದರೆ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಇವತ್ತೆಲ್ಲ ನಾಳೆ ಬರುತ್ತೆ, 1-2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ರಿಜೆಕ್ಟೆಡ್ ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ ರಿಜೆಕ್ಟೆಡ್ ಬೈ DDO ಅಂತ ಏನಾದರೂ ಇದ್ದರೆ ಅವರಿಗೆ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ. ಬಟ್ ಅದರಲ್ಲಿ ಕೆಲವೊಂದಿಷ್ಟು ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರಲ್ಲ, ಈ ಅಕೌಂಟುಗಳಿಗೆ ಏನೋ ಅಬ್ಸರ್ವೇಷನ್ ನೋಡ್ತಾರೆ, ಇವರು ಹೈಯರ್ ಎಜುಕೇಷನ್ ಮಾಡಿದ್ದಾರಾ ಇಲ್ಲ ಯಾವುದಾದ್ರೂ ಜಾಬಲ್ಲಿ ಇದ್ದಾರಾ, ಇವೆಲ್ಲವೂ ಕ್ಲಿಯರ್ ಆಗಿದ್ರೆ ಮತ್ತು ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಮತ್ತೇನಾದರೂ ನಿಮ್ಗೆ ಗೊಂದಲ ಇದ್ದರೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಕಮೆಂಟಿಗೆ ರಿಪ್ಲೈ ಮಾಡೋದನ್ನು ನಾನು ಮರೆಯೋದಿಲ್ಲ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.